ಆರತಕ್ಷತೆಗೆ ತೆರಳ್ತಾ ಇದ್ದ ವರನಿಗೆ ಚಾಕು ಇರಿದ ಕೇಸ್ಗೆ ಸಂಬಂಧಪಟ್ಟಂತೆ ವಧು ನಯನಾಳ ಡ್ರಾಮಾ ಬಯಲು ಮಾಡಿದೆ ಖಾಕಿ. ರಿಸೆಪ್ಷನ್ಗೆ ಅಂತ ಹೋಗ್ತಾ ಇದ್ದ ವರನಿಗೆ ಚಾಕುವಿನಿಂದ ಇರಿದ ಕೇಸ್ಗೆ ಸಂಬಂಧಪಟ್ಟಂತೆ ವಧು ನಯನಾಳ ಡ್ರಾಮಾ ಬಯಲು ಮಾಡಿದೆ ಖಾಕಿ. ಮದುವೆ ಇಷ್ಟ ಇಲ್ಲದ ಕಾರಣ ವಧು ನಯನ ಡ್ರಾಮಾ ಮಾಡಿದ್ಲು. ಬಾಯ್ ಫ್ರೆಂಡ್ ಮೂಲಕ ಮದುವೆಯನ್ನ ನಿಲ್ಲಿಸೋದಕ್ಕೆ ಪ್ಲಾನ್ ಮಾಡಿದ್ಲು ಈಕೆ. ವರನಿಗೆ ಧಮಕಿ, ಕರೆ ಹಾಗೂ ಮೆಸೇಜ್ ಅನ್ನ ಈಕೆಯೇ ಹಾಕ್ಸಿದ್ಲು. ವಧು ನಯನ, ದರ್ಶನ್ ಹಾಗೂ ಓರ್ವ ಅಪ್ರಾಪ್ತನನ್ನ ಇದೀಗ ಬಂಧಿಸಲಾಗಿದೆ. ರಿಸೆಪ್ಷನ್ಗೆ ಅಂತ ಹೋಗ್ತಾ ಇದ್ದ ವೇಳೆ ವರನಿಗೆ ಚಾಕು ಇರಿದ ಕೇಸ್ಗೆ ಸಂಬಂಧಪಟ್ಟಂತೆ ವಧು ನಯನಾಳ ಡ್ರಾಮಾ ಬಯಲು ಮಾಡಿದ್ದಾರೆ ಪೊಲೀಸರು. ಮದುವೆ ಇಷ್ಟ ಇಲ್ಲದ ಕಾರಣ ವಧು ನಯನ ಡ್ರಾಮಾ ಮಾಡಿದ್ಲು. ಬಾಯ್ ಫ್ರೆಂಡ್ ಮೂಲಕ ಮದುವೆಯನ್ನ ನಿಲ್ಲಿಸೋದಕ್ಕೆ ಈಕೆ ಪ್ಲಾನ್ ಮಾಡಿರ್ತಾಳೆ. ವರನಿಗೆ ಧಮಕಿ, ಕರೆ ಹಾಕಿ ಅಥವಾ ಮೆಸೇಜ್ ಅನ್ನ ಈಕೆಯೇ ಹಾಕ್ಸಿದ್ಲು. ವಧು ನಯನ ಹಾಗೆ ದರ್ಶನ್ ಜೊತೆಗೆ ಓರ್ವ ಅಪ್ರಾಪ್ತನನ್ನ ಬಂಧಿಸಲಾಗಿದೆ. ಕೈ ಬಿಟ್ಟು ಹೋದ್ರೆ ನಾನೇನ್ ಮಾಡೋದಿಲ್ಲ. ಬಾಯ್ ಫ್ರೆಂಡ್ ದರ್ಶನ್ಗೆ ಮದುವೆಯನ್ನ ನಿಲ್ಲಿಸೋದಕ್ಕೆ ಈಕೆಯೇ ಮನವಿ ಮಾಡಿರ್ತಾಳೆ. ಇತ್ತ ವರ ರವೀಶ್ಗೂ ಮದುವೆ ಆಗ್ತೇನೆ ಅಂತ ಒಂದು ಒಪ್ಪಿಗೆಯನ್ನ ನೀಡಿರ್ತಾಳೆ. ದರ್ಶನ್ಗೆ ರವೀಶ್ ನಂಬರ್ ಕೊಟ್ಟು ಧಮಕಿ ಮೆಸೇಜ್ ಕಳಿಸು ಅಂತ ಹೇಳಿರ್ತಾಳೆ. ರಿಸೆಪ್ಷನ್ಗೆ ರವೀಶ್ ಹೋಗುವಾಗ ಚೂರಿಯಿಂದ ಇರಿದಿರ್ತಾನೆ ದರ್ಶನ್. ಚೂರಿ ಇರಿದ ಹಿನ್ನೆಲೆ ಮದುವೆಯನ್ನ ರವೀಶ್ ಮುರಿದುಕೊಂಡಿದ್ದ. ಆಸ್ಪತ್ರೆಗೆ ಕಣ್ಣೀರು ಹಾಕುತ್ತಾ ಬಂದು ಡ್ರಾಮಾ ಮಾಡಿದ್ಲು ನಯನ. ಅಂದ್ರೆ ಇದಕ್ಕೂ ಮುನ್ನ ಯಾವಾಗ ಇವರಿಬ್ಬರ ಮದುವೆ ಫಿಕ್ಸ್ ಆಗುತ್ತೆ ಆಗ ಬಾಯ್ ಫ್ರೆಂಡ್ ವರನಿಗೆ ಒಂದಿಷ್ಟು ಧಮಕಿ ಮೆಸೇಜ್ ಹಾಕ್ತಾನೆ, ಕಾಲ್ ಮಾಡ್ತಾನೆ. ಅಂದ್ರೆ ಮದುವೆ ಆಗಬೇಡ, ಅವಳು ನನ್ನ ಗರ್ಲ್ ಫ್ರೆಂಡ್ ಅಂತ ಹೇಳಿರ್ತಾನೆ. ಆದ್ರೆ ಅದನ್ನೆಲ್ಲ ನಂಬೋದಿಲ್ಲ ರವೀಶ್ ಅಥವಾ ಅದಕ್ಕೆ ತಲೆಯನ್ನ ಕೆಡಿಸ್ಕೊಳ್ಳೋದಿಲ್ಲ. ತದನಂತರದಲ್ಲಿ ತದನಂತರದಲ್ಲಿ ಯಾವಾಗ ಇವರು ರಿಸೆಪ್ಷನ್ಗೆ ಅಂತ ಹೋಗ್ತಾನೆ ಆಗ ಬಾಯ್ ಫ್ರೆಂಡ್ ದರ್ಶನ್ ಏನಿರ್ತಾನೆ, ನೀವು ಕೂಡ ಫೋಟೋದಲ್ಲಿ ನೋಡ್ತಾ ಇದ್ದೀರಾ. ಒಂದ್ ಕಡೆ ಆಕೆಯ ಬಾಯ್ ಫ್ರೆಂಡ್ ದರ್ಶನ್ ಫೋಟೋ, ಇನ್ನೊಂದ್ ಕಡೆ ವಧುವಿನ ಫೋಟೋ, ಹಾಗೆ ಮಿಡಲ್ ಅಲ್ಲಿ ಈಕೆ ಡ್ರಾಮಾ ಮಾಡ್ತಾ ಇರುವಂತದ್ದು. ಯಾವಾಗ ರಿಸೆಪ್ಷನ್ಗೆ ಅಂತ ರವೀಶ್ ಕಾರ್ನಲ್ಲಿ ಬರ್ತಾರೆ, ಅವ್ರನ್ನ ಫಾಲೋ ಮಾಡ್ಕೊಂಡು ಬಂದು ದರ್ಶನ್ ಚಾಕುವಿನಿಂದ ಇರಿತಾನೆ. ತದನಂತರದಲ್ಲಿ ಮದುವೆ ಕ್ಯಾನ್ಸಲ್ ಆಗುತ್ತೆ, ಹಾಸ್ಪಿಟಲ್ಗೆ ವರ ಅಡ್ಮಿಟ್ ಆಗ್ತಾರೆ. ಆಗ ಈಕೆ ಹಾಸ್ಪಿಟಲ್ಗೆ ಬಂದು ಯಾವ ರೀತಿ ಡ್ರಾಮಾ ಮಾಡ್ತಿದ್ದಾಳೆ ಅಂತ ನೀವು ಕೂಡ ನೋಡಬಹುದು. ಅಂದ್ರೆ ಕಣ್ಣೀರನ್ನ ಹಾಕ್ತಿದ್ದಾಳೆ, ಮದುವೆಯನ್ನ ನಿಲ್ಲಿಸಬೇಡ ಅಂತ ಬೇಡ್ಕೊಳ್ತಿದ್ದಾಳೆ. ಆದ್ರೆ ಇನ್ನೊಂದ್ ಕಡೆ ಈಕೆಯೇ ಪ್ಲಾನ್ ಮಾಡಿ ಇಷ್ಟೆಲ್ಲ ಕೃತ್ಯಗಳನ್ನ ಬಾಯ್ ಫ್ರೆಂಡ್ ಮೂಲಕ ಮಾಡಿಸಿದ್ಲು. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸುರೇಂದ್ರ. ಸುರೇಂದ್ರ, ಇನ್ನು ಮದ್ವೆ ಇಷ್ಟ ಇಲ್ಲ ಅಂತ ಅಂದ್ರೆ ಮುಂಚೆನೆ ಹೇಳ್ಬಹುದಿತ್ತು, ಆದ್ರೆ ಮುಂಚೆ ಒಪ್ಪಿಗೆ ಕೊಟ್ಟು ಅದರಲ್ಲೂ ವರನ ಬಳಿಯೂ ಓಕೆ ಅಂತ ಹೇಳಿ ಈ ರೀತಿ ಮಾಡಿದಾಳಲ್ಲ, ಹೇಗೆ ಬಯಲಾಯ್ತು ಇದೆಲ್ಲ ಅಂತ? ಹೌದು ಸಿಂಚನ, ಏನು ವರನಿಗೆ ಚಾಕು ಇರಿದ ಕೇಸ್ ಸಂಬಂಧ ವಧುವೆ ಸೂತ್ರಧಾರಿಯಾಗಿರ್ತಕ್ಕಂಥ ಒಂದು ಕಾರಣವನ್ನ ಪೊಲೀಸರು ಒಂದು ಬಹಿರಂಗ ಮಾಡಿದ್ದಾರೆ. ಆರತಕ್ಷತೆಗೆ ತೆರಳುತ್ತಿದ್ದಂತ ವರನಿಗೆ ತನ್ನ ಬಾಯ್ ಫ್ರೆಂಡ್ ಮೂಲಕ ಆತನನ್ನ ಚಾಕುವನ್ನ ಇರಿತಗೊಳಿಸಿದ್ದು ವಧುವೆ ಎಂಬ ಒಂದು ಕಾರಣ ಬಹಿರಂಗ ಆಗಿದೆ. ಈಕೆ ಹೊಸಗನಹಳ್ಳಿ ಗ್ರಾಮದ ನಯನ ಮತ್ತು ಈಕೆ ಬಾಯ್ ಫ್ರೆಂಡ್ ಏನಿದ್ದಾನೆ ಆತ ದರ್ಶನ್ ಅಂತ ಬೆಂಗಳೂರಿನ ಬನ್ನೇರುಘಟ್ಟ ನಿವಾಸಿಯಾಗಿದ್ದಾನೆ. ಜೊತೆಗೆ ಒಬ್ಬ ಅಪ್ರಾಪ್ತನು ಕೂಡ ಇದರಲ್ಲಿ ಭಾಗಿಯಾಗಿದ್ದು ಆತನನ್ನು ಕೂಡ ಬಂಧಿಸಲಾಗಿದೆ. ಘಟನೆಗೆ ಸಂಬಂಧಿಸಿದಂತೆ ಇನ್ನಿಬ್ಬರು ತಲೆಮರೆಸಿಕೊಂಡಿದ್ದಾರೆ. ಅವರ ಪತ್ತೆಗೆ ಕೊಳ್ಳೇಗಾಲ ಪಟ್ಟಣ ಠಾಣೆ ಪೊಲೀಸರು ಒಂದು ಬಲೆಯನ್ನ ಬೀಸಿದ್ದಾರೆ. ಇನ್ನು ಈ ಚಾಕು ಇರಿದಂತ ದರ್ಶನ್ ಏನಿದ್ದಾನೆ ಆತ ತಮಟೆ ಬಾರಿಸುವ ಕೆಲಸ ಮತ್ತೆ ಪುಸ್ತಕಗಳನ್ನ ಮಾರಾಟ ಮಾಡೋ ಕೆಲಸ ಮಾಡ್ಕೊಂಡಿರ್ತಾನೆ. ಈತನನ್ನ ಪ್ರೀತಿಸುತ್ತಿದ್ದ ನಯನ ಅವರ ಮನೆಯವರು ತೋರಿಸಿದಂತ ಕುಣಗಳ್ಳಿ ಗ್ರಾಮದ ರವೀಶ್ ಎಂಬಾತ ಆತ ಖಾಸಗಿ ಕಂಪನಿ ಉದ್ಯೋಗಿಯಾಗಿರ್ತಾನೆ. ಆತನ ಜೊತೆ ವಿವಾಹ ಮಾಡಿಕೊಳ್ಳಲು ಕೂಡ ಒಪ್ಪಿಗೆಯನ್ನ ಸೂಚಿಸುತ್ತಾಳೆ. ಈ ನಡುವೆ ರವೀಶ್ನ ಫೋನ್ ನಂಬರ್ ಅನ್ನ ದರ್ಶನ್ಗೆ ಕೊಟ್ಟು ಬೆದರಿಸುವಂತೆಯೂ ಕೂಡ ಹೇಳಿಕೆ ಕೊಟ್ಟಿರ್ತಾಳೆ. ಜೊತೆಗೆ ಮದುವೆಯನ್ನ ಕ್ಯಾನ್ಸಲ್ ಮಾಡ್ಕುವಂತ ಆತನಿಗೆ ಧಮಕಿ ಹಾಕಂತನೂ ಕೂಡ ಈಕೆ ದರ್ಶನನ್ನ ದುಂಬಾಲು ಬಿದ್ದಿರ್ತಾಳೆ. ಕೊನೆಗೆ ಇತ್ತ ರವೀಶ್ ಜೊತೆಗೂ ಕೂಡ ಸಂಪರ್ಕದಲ್ಲಿರ್ತಾಳೆ. ಅತ್ತ ಬಾಯ್ ಫ್ರೆಂಡ್ ದರ್ಶನ್ ಜೊತೆಗೂ ಕೂಡ ಸಂಪರ್ಕದಲ್ಲಿದ್ದು ಕೊನೆಗೆ ಆರತಕ್ಷತೆ ದಿನ ಬಂದಂತ ಸಮಯದಲ್ಲಿ ಏನಾದ್ರೂ ಮಾಡಿ ಮದುವೆಯನ್ನ ಕ್ಯಾನ್ಸಲ್ ಮಾಡುವಂತ ದುಂಬಾಲು ಬಿದ್ದ ಹಿನ್ನೆಲೆ ತನ್ನ 4 ಸ್ನೇಹಿತರ ಜೊತೆ ದರ್ಶನ್ ಕಾರ್ನಲ್ಲಿ ಬಂದು ಆತನನ್ನ ಅಟ್ಯಾಕ್ ಮಾಡ್ತಾನೆ. ಆದ್ರೆ ಅದೃಷ್ಟವಶಾತ್ ಆ ವೇಳೆ ಸ್ವಲ್ಪದರಲ್ಲೇ ಆತ ಪಾರಾಗ್ತಾನೆ. ಇನ್ನು ವರನಿಗೆ ಚಾಕು ಇರಿದಂತ ವೇಳೆ ಮದುವೆ ಕೂಡ ರದ್ದಾಗುತ್ತೆ. ಇನ್ನು ಆಸ್ಪತ್ರೆಗೆ ಬಂದಂತ ನಯನ ತುಂಬಾ ಡ್ರಾಮವನ್ನು ಕೂಡ ಮಾಡಿರ್ತಾಳೆ. ನನ್ನನ್ನ ಮದುವೆ ಆಗುವಂತ ದುಂಬಾಲು ಕೂಡ ಬಿದ್ದಿರ್ತಾಳೆ. ಈ
ಸಂಬಂಧ SP ಮುತ್ತುರಾಜ್ ಅವರು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ವಿಶೇಷ ತನಿಖಾ ತಂಡವನ್ನ ರಚನೆ ಮಾಡಿರ್ತಾರೆ. ತನಿಖಾ ತಂಡದಲ್ಲಿ CDR ಮತ್ತು ಇನ್ನಿತರ ತಾಂತ್ರಿಕ ಸಹಾಯದಿಂದ ಈಕೆ ಏನಿರ್ತಾಳೆ ನಯನ ಅನ್ನೋಳು ಇವಳೇ 2 ಆಟ ಅಂದ್ರೆ ಒಂದು ರೀತಿ ಡಬಲ್ ಗೇಮ್ ಅನ್ನ ಆಟ ಆಡಿ ಈತ ವರನ ಜೊತೆಯೂ ಕೂಡ ಮಾತಾಡ್ತಾ ಇರ್ತಾಳೆ, ಜೊತೆಗೆ ಬಾಯ್ ಫ್ರೆಂಡ್ ಕೂಡ ಜೊತೆ ಕೂಡ ಮಾತಾಡಿ ಈಕೆ ಎಲ್ಲ ಒಂದು ಮಾಸ್ಟರ್ ಪ್ಲಾನ್ ಮತ್ತೆ ಈಕೆ ಒಂದು ಈ ಘಟನೆಗೆ ಸೂತ್ರಧಾರಿ ಅಂತ ಪತ್ತೆ ಹಚ್ಚಿ ಸದ್ಯ 3 ಕೂಡ ಜೈಲಿಗಟ್ಟಿದ್ದಾರೆ. ಸಿಂಚನ. ಓಕೆ, ಥ್ಯಾಂಕ್ ಯು ಸುರೇಂದ್ರ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ನೀವು ಬಂದಿಲ್ಲ ಅಂತೇಳಿ ನಾನು ಮೇಕಪ್ ಎಲ್ಲ ಮಾಡಿಸ್ಕೊಂಡಿದ್ದೆ, ಆಮೇಲೆ